ವರಸಿದ್ಧಿ ವಿನಾಯಕನಿಗೆ ವಂದಿಸುತ್ತಾ ನಮ್ಮ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಪಾಲನಜೋಗಳ್ಳಿಯಲ್ಲಿ ಇರುವಂತಹ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಕಾರ್ತಿಕ ಸೋಮವಾರದ ಕಡೆ ಸೋಮವಾರ ಆದ್ದರಿಂದ ಲಕ್ಷ ದೀಪೋತ್ಸವ ತೀರ್ಥ ಪ್ರಸಾದ ವಿನಿಯೋಗ ದಿನವೆಲ್ಲ ಇರುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ. ವರಸಿದ್ಧಿ ವಿನಾಯಕ ದೇವಸ್ಥಾನ ಮತ್ತು ಹಾಗೆ ಪಾಪನಾಶೇಶ್ವರ ದೇವಸ್ಥಾನ 108 ಲಿಂಗಗಳಿಂದ ಕೂಡಿರುವಂತಹ ಈಶ್ವರನ ಸನ್ನಿಧಿಯೂ ಹೌದು. ಮತ್ತು ಮೂರ್ತಿ ರೂಪದಲ್ಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯವೂ ಸಹ ಹೌದು. ಆದರೆ ಪ್ರಧಾನವಾಗಿ ಇಲ್ಲಿ ಪರಿಗಣಿಸುವಂಥದ್ದು ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ಅಂತಲೇ ಪರಿಗಣಿಸ್ತಾರೆ. ಹಾಗೆಯೇ ತಾಯಿ ಪಾರ್ವತಮ್ಮನವರು ಸಹ ಇಲ್ಲಿ ನೆಲೆಸಿರುವುದಂಥದ್ದನ್ನು ನಾವು ನೋಡ್ಬೋದು. ನಮ್ಮ ಟ್ರಸ್ಟಿನ ನಿರ್ದೇಶಕರಾದಂಥ ರಂಗಸಮ್ಮಣ್ಣವ್ರು ಮಾತಾಡ್ತಾರೆ, ಬನ್ನಿ ನೋಡೋಣ ಏನು ಹೇಳ್ತಾರೆ ಅಂತ. ಕಾರ್ಯಕ್ರಮ ಆಹ್ವಾನ ಪತ್ರಿಕೆ ವರ್ಷನೂ ನಾವು ಪ್ರತಿ ವರ್ಷನೂ ಈ ವಿನಾಯಕದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಎಷ್ಟು ಜನ ಮೆಂಬರ್ಸು? 28 ಜನ ಮೆಂಬರ್ಸ್ ಇದ್ದೀವಿ. ಎಲ್ಲ ಟ್ರಸ್ಟ್ನೂ ಆಗಿ ಅಭಿವೃದ್ಧಿ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಬಂದು ಪ್ರತಿ ವರ್ಷನೂ ಒಂದು ಹೋದ ವರ್ಷ 3 ಕ್ವಿಂಟಾಲ್ ಹಾಕಿದ್ವಿ. ಈ ಸಲ 3.5 ಕ್ವಿಂಟಾಲ್ ಹಾಕ್ತಾ ಇದ್ದೀವಿ. ಒಂದು 3,000-4,000 ಜನ ಸೇರ್ತಾರೆ. ಪ್ರತಿಯೊಬ್ಬರು ಪ್ರಸಾದ ವಿನಿಯೋಗ ಮಾಡ್ಕೊಂಡಿರ್ತೀವಿ. ಆ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಪಾಲನಜೋಗಳ್ಳಿ ಗ್ರಾಮಸ್ಥರುಗಳು 28 ಜನ ಒಂದು ಟ್ರಸ್ಟಿ ಅಂತ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಈ ದೇವಸ್ಥಾನವನ್ನು ಕಟ್ಟಿಸುವುದರಿಂದ ಪ್ರಾರಂಭಿಸಿ ಈಗಿನವರೆಗೂ ಸಹ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ಕೆಲಸ ಕಾರ್ಯಗಳನ್ನು ಆಯಾ ಕಾಲಗುಣಕ್ಕೆ ಅನುಗುಣವಾಗಿ ದೇವತಾ ಕಾರ್ಯಗಳನ್ನು ಸುಸೂತ್ರವಾಗಿ ನೆರವೇರಿಸ್ಕೊಂಡು ಹೋಗ್ತಾರೆ. ವಿಜೃಂಭಣೆಯಿಂದ ಅಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಪ್ರಸಾದ ವಿನಿಯೋಗ ಎಲ್ಲವನ್ನೂ ಸಹ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಹೋಗ್ತಾರೆ. ಇದಿರುವಂಥದ್ದು ಪಾಲಿನಜೋಗಳ್ಳಿ ಅಂದರೆ ಗೌರಿಬಿದನೂರಿಂದ ಬೆಂಗಳೂರಿಗೆ ಬರೋ ರೋಡಲ್ಲಿ TV ಸರ್ಕಲಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಪಾಲಿನಜೋಗಳ್ಳಿ ಸಿಗುತ್ತೆ. ಅಲ್ಲೇ ಇರುವಂಥದ್ದು ಮೇನ್ ರೋಡ್ಗೆ ಇರುವಂಥದ್ದು ಆಧುನಿಕ ರೀತಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ದೇವಾಲಯ ಶಿವನ ಪರಿವಾರವನ್ನೇ ನೆಲೆಸಿರುವಂಥದ್ದು ಶ್ರೀ ಕ್ಷೇತ್ರ ಪಾಲಿನಜೋಗಳ್ಳಿ. ನೋಡ್ರಣ್ಣ, ನಮ್ಮ ಗಣೇಶಣ್ಣ ಹೆಂಗೆ ಓಡಿಸ್ತಾರೆ ಬೈಕು ಅಂತ ನಾವು ಗಣಪತಿ ನೋಡಿ ಕಲಿಬೇಕು. ಬೆಳಿಗ್ಗೆ ದೇವರ ಸ್ವಚ್ಛತಾ ಕಾರ್ಯದಿಂದ ಹಾಗೆಯೇ ಅಭಿಷೇಕ ಮಾಡುವಂಥದ್ದು, ಮಹಾಮಂಗಳಾರತಿ ಮಾಡುವಂಥದ್ದು, ಹಾಗೆ ಮಧ್ಯಾಹ್ನ ಈ ಹೋಮ ಸುಡುವಂಥದ್ದು. ಹೀಗೆ ಹೋಮ ಸುಡುವಂಥದ್ರಿಂದ ಪ್ರಾರಂಭ ಮಾಡಿ ಅಂದರೆ ಬೆಳಿಗ್ಗೆ 10:30ಯಿಂದ ಪ್ರಸಾದ ವಿನಿಯೋಗ ಪ್ರಾರಂಭ ಆದರೆ ರಾತ್ರಿವರೆಗೂ ಸಹ ಆ ದಿನ ವಿಶೇಷವಾಗಿ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ಪ್ರತಿ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿರೋದಂಥದ್ದು ಇಲ್ಲಿ ನಾವು ಕಾಣ್ಬೋದು. ಹಾಗೆಯೇ ಶಿವರಾತ್ರಿಯ ಸಮಯದಲ್ಲೂ ಸಹ ವಿಶೇಷವಾದ ಪೂಜೆ, ಅನ್ನದಾನ ಎಲ್ಲವನ್ನೂ ಸಹ ಏರ್ಪಡಿಸ್ತಾರೆ. ಶಿವನ ವಿಶೇಷ ದಿನಗಳು, ಗಣಪತಿಯ ವಿಶೇಷ ಇರ್ಬೋದು. ನಮ್ಮ ಹೋಮ ಸುಡುವುದರಿಂದ ಆಮ್ಲಜನಕದ ಕೊರತೆಯ ನೀಗಿಸುತ್ತೆ. ಗಾಳಿಯಲ್ಲಿನ ವೈರಾಣುಗಳು, ಕೀಟಾಣುಗಳು ಮತ್ತು ಕಾಯಿಲೆ ತರುವಂತಹ ಸೂಕ್ಷ್ಮಾಣುಗಳು ಇವೆಲ್ಲ ಸಹ ನಾಶವಾಗಿ ಪರಿಸರದಲ್ಲಿ ಉತ್ತಮವಾದ ಗಾಳಿಯನ್ನು ವೃದ್ಧಿಸುತ್ತೆ. ಅಲ್ಲಿ ಹಾಕಿರುವಂಥ ತುಪ್ಪ, ನಾವು ಹಾಕುವಂಥ ಪ್ರತಿಯೊಂದು ಐಟಮು ಅಷ್ಟೇ. ನಮ್ಮದು ಯಾವುದೇ ಒಂದು ಹಬ್ಬ ಹರಿದಿನ ತಗೊಳ್ರಿ, ವೈಜ್ಞಾನಿಕವಾಗಿರುತ್ತೆ ನಮ್ಮದು ಹಬ್ಬ ಹರಿದಿನಗಳು. ಉದಾಹರಣೆಗೆ ಈಗ ನಾವು ಮಕರ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆಗ ಫುಲ್ಲು ಚಳಿ ಇರುತ್ತೆ. ಆ ಚಳಿಯಲ್ಲಿ ಚರ್ಮಕ್ಕೆ ಏನು ಅಗತ್ಯ ಇರುತ್ತೆ? ಒಂಥರ ಜಿಡ್ಡಿನ ಪದಾರ್ಥಗಳು, ಎಳ್ಳು, ಬೆಲ್ಲ ಇದೆಲ್ಲ ಜಿಡ್ಡಿನ ಅಂಶವನ್ನು ಹೊಂದಿರುವಂಥದ್ದು, ಚರ್ಮಕ್ಕೆ ಚೈತನ್ಯವನ್ನು ಕೊಡುವಂಥದ್ದು, ಚರ್ಮದ ಆರೋಗ್ಯವನ್ನು ಕಾಪಾಡಿ ಚರ್ಮಕ್ಕೆ ಒಂದು ಲವಲವಿಕೆಯನ್ನು ಕೊಟ್ಟು ಚರ್ಮ ಆರೋಗ್ಯವಾಗಿರುವಂತೆ ಮಾಡುತ್ತೆ. ಆ ರೀತಿ ನಮ್ಮ ಆ ಚಳಿಗಾಲದಲ್ಲಿ ಜಿಡ್ಡಿನ ಕೊರತೆಯಿಂದ ಅಂದರೆ ಎಣ್ಣೆಯ ಕೊರತೆಯಿಂದ ನಮ್ಮ ಚರ್ಮ ಹೊಡೆದಿರುತ್ತೆ. ಆಗ ಈ ಥರದ ನಾವು ಎಳ್ಳು, ಬೆಲ್ಲ ಇದೆಲ್ಲ ಕಡಲೆಬೀಜ ಇವೆಲ್ಲ ಸೇವಿಸೋದ್ರಿಂದ ಅಲ್ಲಿ ಏನು ಪೌಷ್ಟಿಕಾಂಶ ಬೇಕಾಗಿರುತ್ತೆ ನಮ್ಮ ಚರ್ಮಕ್ಕೆ ಅದನ್ನು ನಾವು ತಿನ್ನುವಂಥ ಆಹಾರ ಒದಗಿಸಿಕೊಡುತ್ತೆ. ಇನ್ನೊಂದು ಉದಾಹರಣೆಗೆ ನೋಡಬೇಕು ಅಂತಂದರೆ ನಾವು ಶ್ರೀರಾಮನವಮಿ ಮಾಡ್ತೀವಿ, ಶ್ರೀರಾಮನ ಹುಟ್ಟುಹಬ್ಬ ಮಾಡ್ತೀವಿ. ಆಗ ನೋಡಿ ಮಜ್ಜಿಗೆ ಕೊಡ್ತೀವಿ, ಪಾನಕ ಕೊಡ್ತೀವಿ, ಹೆಸರುಬೇಳೆ ಕೊಡ್ತೀವಿ, ಕೋಸಂಬರಿ ಕೊಡ್ತೀವಿ. ಹೀಗೆ ನಮ್ಮ ಎಲ್ಲ ಹಬ್ಬಗಳು ಸಹ ಅದರದೇ ಆದಂತಹ ಒಂದು ವಿಶಿಷ್ಟತೆಯನ್ನು ಒಳಗೊಂಡಿರೋದು ನೋಡ್ಬೋದು ನಾವು. ಈಗ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟಾಗಲೂ ಸಹ ಮಹಾಗಣಪತಿಯನ್ನು ನೆನೆಸ್ಕೊಳ್ತೀವಿ.
ಮಹಾಗಣಪತಿಗೆ ಪೂಜೆಯನ್ನು ಮಾಡ್ತೀವಿ. ವಿಘ್ನಗಳನ್ನು ನಿವಾರಿಸು, ಈ ದಿನದ ಎಲ್ಲ ಕಾರ್ಯಗಳನ್ನು ಯಶಸ್ವಿಗೊಳಿಸು, ನಮಗೆ ಶುಭವನ್ನುಂಟು ಮಾಡು ಅಂತ ಹೇಳ್ಬಿಟ್ಟು ಮೊದಲನೇ ಪೂಜೆ ವಿಘ್ನ ವಿನಾಯಕನಿಗೆ ಎಂದು ಮೀಸಲಿರುವಂಥದ್ದು. 360 ಕೋಟಿ ದೇವರುಗಳು ಇದ್ದರೂ ಸಹ ನಾವು ಮೊದಲನೇ ಪೂಜೆ ಅರ್ಪಿಸುವುದು ಮಹಾಗಣಪತಿಗೆ. ಅದರಲ್ಲೂ ಇದು ವರಸಿದ್ಧಿ ವಿನಾಯಕ ದೇವಸ್ಥಾನ ಆಗಿರೋದರಿಂದ ನಮಗೆ ಕೇಳಿದ ವರವನ್ನು ಕೊಡುವಂತಹ ದೇವರು ಅನ್ನುವಂತಹ ಒಂದು ನಂಬಿಕೆ. ಹಾಗೆಯೇ ಶಿವನ ದೇವಸ್ಥಾನ ಕೂಡ ನಮ್ಮ ಚಾನಲಲ್ಲಿ ದೈವ ಭಕ್ತಿಗೆ ಸಂಬಂಧಿಸಿದಂತೆ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ಸಹ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ನೋಡ್ಬೋದು. ಅಲ್ಲಿನ ಸ್ಥಳ ಪುರಾಣವನ್ನು ಸಹ ನಮ್ಮ ವಿಡಿಯೋಗಳಲ್ಲಿ ನೀವು ಕಾಣಬಹುದು. ಹಾಗೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಐತಿಹಾಸಿಕ ಹಿನ್ನೆಲೆ ಮಹಾತ್ಮೆಯನ್ನು ಸಹ ನೀವು ನೋಡ್ಬೋದು. ಹಾಗೆ ರಾಜಘಟ್ಟ ದೇವಸ್ಥಾನದ ಇತಿಹಾಸವನ್ನು ಸಹ ತಿಳಿದುಕೊಳ್ಬೋದು. ಹಾಗೆ ನಮ್ಮ ದೊಡ್ಡಬಳ್ಳಾಪುರದ ಚಾಮುಂಡಿ ದೇವಸ್ಥಾನದ ಇತಿಹಾಸವನ್ನು ಸಹ ತಿಳ್ಕೋಬೋದು. ಈ ರೀತಿ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.